ಕೇಚರ್ ಬಗ್ಗೆ ಮಾತಾಡಿದ್ದೆ, ಮುನ್ಸಾಬರ್ ಬಗ್ಗೆ ಮಾತಾಡಿದ್ದೆ ಆಯ್ತು, ನನ್ನ ಬಗ್ಗೆ ಈಗ ಸ್ಟಾರ್ಟ್ ಮಾಡಿದ್ದೀರಿ. ಯಾಕೆ ನಿಮಗೆ SC ST ಬೆಳಿತಕ್ಕಂತ ಇದೇ ಇಲ್ವಾ? ನಿಮ್ಗೆ ನಾವೇನು ಮಾತಾಡಲೇಬಾರ್ದ? ನಮ್ಗೆ ಹಕ್ಕೆ ಇಲ್ವಾ? ಹಂಗಾದ್ರೆ ನೀವು ಮಾಡಿದ್ದೆಲ್ಲ ರೈಟು ಅಂತ ನಾವು ಹೋಗ್ತಾ ಇರ್ಬೇಕು ಹಂಗಾದ್ರೆ. ಸೊ ದಯವಿಟ್ಟು ಇದನ್ನ ಬಿಟ್ಟು ನಿಮ್ ಸುತ್ತ ಇರ್ತಕ್ಕಂಥ ಸಮಸ್ಯೆಗಳು ಫಸ್ಟ್ ಬಗೆಹರಿಸ್ಕೊಳ್ಳಿ. ಇವತ್ತು ಏನ್ ನಿಮ್ ಸುತ್ತ ಇದೆಯಲ್ಲ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಯಾರು ಇಡಿ ಹಗರಣ ಬಂದಿರಲಿಲ್ಲ, ತಾವು ಹೋಗಿದಿರಿ, ಅದು ಸಮಸ್ಯೆ ಬಗೆಹರಿಸ್ಕೊಳ್ಳಿ. ಇವತ್ತು ನೀವು ಏನ್ ಹೇಳ್ತೀರಿ, ಕೋಮಲ್ ಬಗ್ಗೆ ಏನ್ ಹೇಳ್ತಿದ್ರಿ, ಯಾವ ಅಧಿಕಾರ ಇಟ್ಕೊಂಡು ಕೋಮಲ್ ಬಂದ್ರಿ? ಅರ್ಧ ಹಂಚಿಕೆಯಲ್ಲಿ ನೀವು ಕೊಟ್ರ? ನೀವು ಅಧಿಕಾರ ಹಂಚಿಕೆ ಮಾಡಿದ್ರ? ನೀವು ನಿಮ್ಮ ಆಪಾದನೆ ನಿಮ್ಮ ಮೇಲೆ ಇಲ್ವಾ? ಇವತ್ತು ನಿಮಗೆ ಗೊತ್ತಿರ್ತಕ್ಕಂಥ ಒಂದು ಸನ್ನಿವೇಶ ಜ್ಞಾಪಕ ಇರ್ಲಿ. ಎಲ್ಲರೂ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಏನು ಕೇಳಿ? ಪ್ರಮಾಣ ಮಾಡ್ಲಿಕ್ಕೆ. ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ, ಮಾಲೂರು ಮಾರಮ್ಮನ ಮೇಲೆ ತುಂಬಾ ನಂಬಿಕೆ ಇದೆ. ಆ ಮಾರಮ್ಮನ ಮುಂದೆ ಬಂದು ನಾನು ಬರ್ತೀನಿ. ಇವತ್ತು ಕೋಮಲ್ ಹಗರಣ ಆಗೇ ಇಲ್ವಾ? ಹಗರಣ ಹಾಗೇ ಇಲ್ಲ. ಹಾಲಿಂದ ₹1 ನಾನು ತಿಂದೇ ಇಲ್ಲ, ನನ್ನ ಕುಟುಂಬ ತಿಂದೇ ಇಲ್ಲ ಅಂತ ಆ ಮಾರಮ್ಮನ ಮೇಲೆ ಪ್ರಮಾಣ ಮಾಡಿ ನಾನು ಬರ್ತೀನಿ ಪ್ರಮಾಣ ಮಾಡಕ್ಕೆ. ನನ್ನ ಹತ್ರ ಸಾಕ್ಷಿ ಸಮೇತ ಪ್ರಮಾಣ ಮಾಡಿ ಬರ್ತೀನಿ. ಸೊ ಅದನ್ನು ಬಿಟ್ಟು ಅವನಿನ್ನೂ ಹೊಸಬ, ಅವ್ನು ಗೆದ್ದು ಬರ್ಲಿ ನೋಡೋಣ, ನಾನು ಸವಾಲು ಆಗ್ತಿರಲ್ಲ. ನಾನು ಸವಾಲಿಗೆ ಸಿದ್ಧ. ನೆಕ್ಸ್ಟ್ ನಾನು ಗೆದ್ದು ಬರ್ತೀನಿ. ನಾನು ಗೆದ್ದು ಬಂದ್ರೆ ನೀವು ಕ್ರಷರ್ ಕಾವಲಿರ್ತೀನಿ 3 ದಿವಸ. ತಾವೇನ್ ಮಾಡ್ತೀನಿ? ನೀವು ಬಹಿರಂಗ ಉತ್ತರ ಕೊಡಿ. ಇಲ್ಲ ಮಾರಮ್ಮನ ದೇವಸ್ಥಾನ ಬನ್ನಿ ಮಾಲೂರು, ನಾನು ಬರ್ತೀನಿ, ಅಲ್ಲೇ ಪ್ರಮಾಣ ಮಾಡೋಣ. ಯಾರು ಅಸತ್ಯ ಪ್ರಮಾಣ ಮಾಡೋಣ. ಇದನ್ನು ಬಿಟ್ಟು ನಿಮ್ಮ, ಯಾಕಂದ್ರೆ ನನಗೂ ಗೊತ್ತಿದೆ, ನಮ್ಮ ವೈಯಕ್ತಿಕ ಮಾತಾಡೋದು, ನಾನು ವೈಯಕ್ತಿಕ ಮಾತಾಡಿಕೊಂಡು ಲೋಡ್ಗಟ್ಟು ಟನ್ಗಟ್ಲೆ ಇದೆ, ಕುಂಟಾಲ್ಗಟ್ಟು ಟನ್ಗಟ್ಲೆ ಇದೆ, ಬಿಡಿಸ್ಬೇಕಾಗುತ್ತೆ. ಸೊ ಅದನ್ನು ಬಿಟ್ಟು ನನ್ನಂತ ಹೊಸ ಶಾಸಕ ಇರ್ಬೋದು, ನೀವೇನು ಹೇಳಿದ್ರು ಹೊಸ ಶಾಸಕನು ಸಿದ್ದರಾಮಯ್ಯನ ಬಗ್ಗೆ ಮಾತಾಡಬಾರ್ದು, DKC ಬಗ್ಗೆ ಎಲ್ಲಿ ಮಾತಾಡಿದ್ದೀನಿ ನಾನು? ಎಲ್ಲಿ ಮಾತಾಡಿದ್ದೀನಿ? ಸರ್ಕಾರ ಹಿಂಗ ಆಗುತ್ತಂತೆ ಅಂತ ನಾನು ಮಾತಾಡಿದ್ದೀನಿ. ಅದು ಮಾಹಿತಿ ಪ್ರಕಾರ ಆಗುತ್ತೆ ಅಂತ ಹೇಳಿದ್ವಿ, ಹಾಗೆ ಆಗುತ್ತ ಅಂತ ಹೇಳಿದ್ನ? ನಿಮ್ಮ ಮಾಹಿತಿ ತಂತ್ರಜ್ಞಾನದಿಂದ ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಕೆದಕಿದ್ದು ನನ್ನ ಇದು 3ನೇ ಸರಿ ಕೆಲ್ತಾ ಇದ್ದೀನಿ, ನೀವು 3ನೇ ಸರಿ ಕೆಲ್ತಾ ಇದ್ದೀನಿ. KDP ಮಾತಾಡಿದ್ದೆ ಮಾತುಗಳು, ನಾವೇನು ಮಾತಾಡಬಾರ್ದು, ನಾವೇನಾದ್ರೂ ಮಾತಾಡಬಾರ್ದು. ನೀವು ಹೇಳಿದ್ದೇ ವಚನ, ಯಾರು ಹೇಳ್ತಾರಲ್ಲ ನನ್ನ ಸಿಪ್ಪಿಂದೇ ಶಾಸನ ಅಂತ, ಆ ಥರ. ಸೊ ದಯವಿಟ್ಟು ಹೊಸ ಶಾಸಕ, ಹಳೆ ಶಾಸಕ, ಹೊಸಬ್ನು ಅಳುಬ್ನು 2018 ನೀವು ಕೂಡ ಹೊಸಬ್ರೆ. ನಾನು ಕಂಟೆಸ್ಟ್ ಮಾಡಿದ್ದಾಗ ನಾನು ಹಣೆ ಬರ ಸೋತೆ. 2023ಗೆ ನನಗೆ ಗೆಲ್ಸಿದ್ರು, ಹೈಯೆಸ್ಟ್ ಮೆಜಾರಿಟಿ ಗೆಲ್ಸಿದ್ರು. ನಮಗೇನು ಅಂತ ಕೇಳಿ 242ರಿಂದ ಗೆದ್ದಿರುತ್ತ ಓಟ್.